ಸ್ತ್ರೀಯರು ಯಾವ ರೀತಿಯಾದಂತಹ ಹಬ್ಬವನ್ನ ಆಚರಿಸಬೇಕು? ಇವಾಗೆಲ್ಲ ಹಬ್ಬಗಳ ಆಚರಣೆ ಒಂದ್ ರೀತಿ ಆಡಂಬರ ಆಗೋಗಿದೆ. ಹಬ್ಬವಾಗೇ ಉಳ್ದಿಲ್ಲ, ಅದೊಂಥರ ರೀಲ್ಸ್ ಬೇಕಾಗಿರುವಂತ ಶೋ ಆಗಿದೆ. ಗೌರಿ ಹೇಗಿರ್ತಾಳೆ, ಅವಳಿಗೆ ಗೌರಿ ಅಂತ ಯಾಕೆ ಹೆಸರು ಬಂತು? ಗಣೇಶನ್ಗೂ ಗೌರಿಗೂ ಅಮ್ಮ ಮಗನ್ ನಂಟಿದ್ರು ಸಹ ಹಬ್ಬದಲ್ಲಿ ಯಾವ ನಂಟು ಇಲ್ಲ. ಗೌರಿ ಹಬ್ಬ ಹೇಗಿರ್ಬೇಕು ಅಂತ ಅಂದ್ರೆ, ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಆಂಕರ್ ಅಂಬಿಕಾ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಗೌರಿ ತದಿಗೆ ಹಾರ್ದಿಕ ಶುಭಾಶಯಗಳು. ಗೌರಿ ಹಬ್ಬ ನಮ್ಮ ಕರ್ನಾಟಕದ ಹಬ್ಬಗಳಲ್ಲಿ ಪ್ರಧಾನವಾದ ಹಬ್ಬ. ವರಮಹಾಲಕ್ಷ್ಮಿ ಆಗಿರ್ಬೋದು, ದಸರಾ ಆಗಿರ್ಬೋದು, ಇದೆಲ್ಲ ಭಾರತಾದ್ಯಂತ ಆಚರಿಸಿದ್ರು. ಗೌರಿ ಹಬ್ಬ ಅನ್ನುವಂಥದ್ದು ಸಾಮಾನ್ಯವಾಗಿ ಕಂಡು ಬರುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಮಾತ್ರ. ಬೇರೆ ಕಡೆ ಎಲ್ಲ ಬರೀ ಗಣೇಶೋತ್ಸವ ಇದೆ, ಆದರೆ ಗೌರಿ ಹಬ್ಬ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಈ ಗೌರಿ ಹಬ್ಬ ಇದೆ. ಗಣೇಶನ್ಗೂ ಗೌರಿಗೂ ಅಮ್ಮ ಮಗನ ನಂಟಿದ್ರೂ ಸಹ ಹಬ್ಬದಲ್ಲಿ ಯಾವ ನಂಟು ಇಲ್ಲ. ಪೌರಾಣಿಕವಾಗಿ ಎರಡು ಬೇರೆ ಬೇರೆ ಹಬ್ಬಗಳೇ, ಆದರೆ ಜಾನಪದೀಯವಾಗಿ ನಮ್ಮ ಗೌರಿಗೂ ಗಣಪತಿಗೂ ನಾವು ಒಂದು ಸಂಬಂಧ ಇಟ್ಟಿದ್ದೀವಿ. ಅಮ್ಮ ತವರಿಗೆ ಬರ್ತಾಳೆ ಅಂತ, ಅದನ್ನ ಕರ್ಕೊಂಡು ಹೋಗೋಕ್ಕೆ ಮಗ ಬಂದ ಅಂತ. ಅದರಿಂದಾಗಿ ಜಾನಪದೀಯವಾಗಿ ಆಗಿರ್ಬೋದು, ಪೌರಾಣಿಕವಾಗಿ ಆಗಿರ್ಬೋದು, ಎರಡು ಹಬ್ಬಗಳನ್ನ ನಾವು ಆಚರಿಸಲೇಬೇಕು. ಹಿಂದೂಗಳಾದವರು, ಸನಾತನಿಗಳಾದವರು. ಗೌರಿ ಹಬ್ಬ ಬರುವಂಥದ್ದು ಯಾವಾಗ? ಗಣಪತಿ ಹಬ್ಬದ ಹಿಂದಿನ ದಿನ ಗೌರಿ ತದಿಗೆ ಅಂತ ಹೇಳ್ತಾರೆ, ಅಥವಾ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನ ಈ ಗೌರಿ ಹಬ್ಬವನ್ನ ಆಚರಿಸ್ಬೇಕು. ಗೌರಿ ಹಬ್ಬವನ್ನ ಹಿಂದೆ ಯಾರು ಆಚರಿಸಿದ್ರು ಅಂದ್ರೆ, ಈ ಹಬ್ಬವನ್ನ ಭೂಮಿಯಲ್ಲಿ ಆಚರಿಸಿದವ್ರು ಯಾರು ಅಂತ ಅಂದ್ರೆ ಅಪ್ಸರಾಂಗನೆಯರು. ದೇವಲೋಕದಿಂದ ಬಂದಂತಹ ಅಪ್ಸರಾಂಗನೆಯರು ತಮ್ಮ ಸಿದ್ಧಿಗಳನ್ನ ಪಡ್ಕೊಳ್ಳಿಕ್ಕಾಗಿ, ತಮ್ಮ ಸೌಭಾಗ್ಯ ವೃದ್ಧಿಗಾಗಿ ಅಪ್ಸರಾಂಗನೆಯರು ಇದನ್ನ ಸರಸ್ವತಿ ತೀರದಲ್ಲಿ ಮಾಡಿದ್ರು ಅನ್ನುವಂತಹ ಪೌರಾಣಿಕ ಹಿನ್ನೆಲೆ, ಪೌರಾಣಿಕ ಇತಿಹಾಸ ಗೌರಿ ವ್ರತಕಥೆಯಲ್ಲಿ ನಮ್ಗೆ ಕಾಣಲು ಸಿಗುತ್ತೆ. ಗೌರಿ ಹಬ್ಬವನ್ನ ಹಿಂದೆಲ್ಲ ಹೇಗ್ ಮಾಡ್ತಾ ಇದ್ರು ಅಂತ ಅಂದ್ರೆ, ಗೌರಿಯನ್ನ ನದಿ ಸ್ನಾನಕ್ಕೆ ಹೋಗೋರಲ್ವಾ, ಇವಾಗಿನ ತರ ಅವಾಗೆಲ್ಲ ಮನೆಯಲ್ಲೇ ಬಚ್ಚಲಿರ್ತಾ ಇರ್ಲಿಲ್ಲ. ಈ ಊರಲ್ಲಿರುವಂತಹ ಸ್ತ್ರೀಯರೆಲ್ಲ ಸಂಘಟನೆಯಿಂದ, ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ನದಿ ಸ್ನಾನಕ್ಕೆ ಹೋಗೋರಾಗ. ಯಾಕೆಂದ್ರೆ ಅವರ ರಕ್ಷಣೆಗಾಗಿ ನದಿ ಸ್ನಾನಕ್ಕೆ ಹೋದಾಗ ಆ ನದಿ ತೀರದಲ್ಲಿರುವಂತಹ ಮರಳನ್ನ ಚೆನ್ನಾಗಿ ತೊಳೆದು ಅದಕ್ಕೆ ಅರಿಶಿನ ಕಲಸಿ ಅಕ್ಕಿ ಕೇರುವಂತಹ ಮರದಲ್ಲಿ ಮರಳಿಂದ ಗೌರಿಯನ್ನ ಮಾಡಿ ಪೂಜೆ ಮಾಡ್ತಾ ಇದ್ರು. ನಂತರ ದಿನಗಳಲ್ಲಿ ಆ ಮರಳಿನ ಗೌರಿ ಕಮ್ಮಿ ಆಗ್ತಾ ಬಂದ್ಮೇಲೆ ಗೌರಿ ಮಣ್ಣಿನ ಸ್ವರೂಪವನ್ನ ತಗೊಂಡ್ಲು. ಅದಕ್ಕೂ ಮುಂಚೆ ಗೌರಿ ಮರಳಿನ ಸ್ವರೂಪದಲ್ಲಿ ಇದ್ಲು. ಮರಳಲ್ಲಿ ಸ್ಯಾಂಡ್ ಅಂತ ಏನ್ ಹೇಳ್ತೀವಿ, ಅದ್ರಲ್ಲಿ ಗೌರಿಯನ್ನ ಮಾಡಿ ಪೂಜೆ ಮಾಡ್ತಾ ಇದ್ರು. ಆ ಮರಳು ಎಲ್ಲ ಕಡೆಗೂ ಸಿಗದೆ ಇರುವಂತಹ ಕಾಲ ಆಗಿರ್ಬೋದು, ಈ ನದಿಗೆ ಹೋಗಿ ಮಾಡದೇ ಇರುವಂತಹದ್ದೆಲ್ಲ ಕಾಲ ಬದಲಾಗ್ತಾ ಗೌರಿಯು ಸಹ ಗಣಪತಿ ಹಾಗೆ ಮಣ್ಣಿನ ಸ್ವರೂಪವನ್ನ ತಗೊಂಡ್ಲು. ಗೌರಿಗೆ ಅರಿಶಿಣದಲ್ಲಿ ಪೂಜೆ ಮಾಡುವಂತ, ಇನ್ನೂ ಕೆಲವರ ಮನೆಯಲ್ಲಿ ಗೌರಿಯನ್ನ ಅರಿಶಿಣದ ಮುದ್ದೆ, ಅರಿಶಿಣದ್ದೊಂದು ಉಂಡೆ ತರ ಮಾಡಿ ಅದಕ್ಕೆ ಕುಂಕುಮ ಸಿಂಧೂರ ಎಲ್ಲ ಇಟ್ಟು, ಅವ್ರು ಮುತ್ತೈದೆಯರು ಹಾಕೊಳ್ಳುವಂಥ ಜ್ಯುವೆಲ್ರಿಗಳೇನಿರತ್ತೆ, ಕಿವಿಗೆ ಹಾಕುವಂಥ ಓಲೆಗಳಾಗಿರ್ಬೋದು, ಮೂಗುತಿ ಆಗಿರ್ಬೋದು, ಮಂಗಳಸೂತ್ರ ಆಗಿರ್ಬೋದು, ಈ ರೀತಿಯಾದ ಎಲ್ಲ ಮಂಗಳ ವಸ್ತುಗಳಿಂದ ಅರಿಶಿಣದ ಮುದ್ದೆಯನ್ನೇ ಅಲಂಕಾರ ಮಾಡಿ ಪೂಜೆ ಮಾಡ್ತಾ ಇದ್ರು. ಆಮೇಲೆ ನಂತರ ದಿನಗಳು ನಮಗೆಲ್ಲ ಗೊತ್ತಿದೆ, ಇವಾಗ ಗೌರಿ ಮಣ್ಣಿನ ಸ್ವರೂಪ ತಗೊಂಡಿದ್ದಾಳೆ. ಅದನ್ನ ಮಣ್ಣಲ್ಲಿ ಪೂಜೆ ಮಾಡಿ ನಾವು ಬಾಗ್ನ ಎಲ್ಲ ಕೊಟ್ಟು, ಆ ದಿನ ಹಿಂದಿನ ದಿನ ಒಬ್ಬಟ್ಟು ಮಾಡ್ಕೊಂಡು ತಿಂದು ಮರುದಿನ ಕಡುಬು ಮಾಡ್ಕೊತೀವಿ. ಹೀಗೆ ಆ ಗೌರಿ ಹಬ್ಬ ನಮ್ಮಲ್ಲಿ ಇವಾಗ ಸಂಪ್ರದಾಯವಾಗಿ ಉಳಿದಿದೆ. ಈ ಗೌರಿ ಹಬ್ಬ ಆಂಧ್ರದ ಕೆಲವು ಭಾಗದಲ್ಲಿ ನೋಡ್ಬೋದು, ಮತ್ತೆ ನಮ್ಮ ಕರ್ನಾಟಕದಲ್ಲಿ ಪೂರ್ಣವಾಗಿ ಇಡೀ ಕರ್ನಾಟಕ ಈ ಹಬ್ಬವನ್ನ, ಗೌರಿ ಹಬ್ಬವನ್ನ ಸ್ವರ್ಣ ಗೌರಿ ಹಬ್ಬ ಅಂತ ಆಚರಣೆ ಮಾಡ್ತಾರೆ. ಈ ಸ್ವರ್ಣ ಗೌರಿ ಹಬ್ಬದಲ್ಲಿ ವಿಶೇಷವಾಗಿ ಸ್ತ್ರೀಯರು ಯಾವ ರೀತಿಯಾದಂತಹ ಹಬ್ಬವನ್ನ ಆಚರಿಸ್ಬೇಕು? ಇವಾಗೆಲ್ಲ ಹಬ್ಬಗಳ ಆಚರಣೆ ಒಂದ್ ರೀತಿ ಆಡಂಬರ ಆಗೋಗಿದೆ. ಹಬ್ಬವಾಗೇ ಉಳ್ದಿಲ್ಲ, ಅದೊಂಥರ ರೀಲ್ಸ್ ಬೇಕಾಗಿರುವಂತ ಶೋ ಆಗಿದೆ. ಗೌರಿ ಹಬ್ಬ ಹೇಗಿರ್ಬೇಕು ಅಂತ ಅಂದ್ರೆ, ನಿಮ್ಮ ಆಡಂಬರ ನಿಮ್ಮ ಭಕ್ತಿಯಿಂದ ಇರಬೇಕು, ಅದು ಕಾಂಪಿಟೇಷನ್ ಇಂದ ಇರಬಾರ್ದು. ಎಲ್ಲರ ಗೌರಿಯನ್ನ ಶೃಂಗಾರ ಮಾಡುವಂಥದ್ದಾಗಿರ್ಬೋದು, ವರಮಲಕ್ಷ್ಮಿಯನ್ನ ಶೃಂಗಾರ ಮಾಡುವಂಥ, ಇದೆಲ್ಲವುದು ನಮ್ಮ ಭಕ್ತಿಯ ಪ್ರತೀಕ ಆಗ್ಬೇಕೇ ಹೊರತು ಕಾಂಪಿಟೇಷನ್ ಆಗಬಾರ್ದು. ಗೌರಿ ಹೇಗಿರ್ತಾಳೆ, ಅವಳಿಗೆ ಗೌರಿ ಅಂತ ಯಾಕೆ ಹೆಸರು ಬಂತು?
ಅಂತ ನೋಡಿದ್ರೆ ಅವಳ ವರ್ಣ, ಈ ಗೌರಿಯ ಶರೀರದ ಬಣ್ಣ ಹೇಗಿರುತ್ತೆ ಅಂದರೆ ಗೌರವಾಗಿರುತ್ತೆ, ಸುಂದರವಾದ ಕೋಮಲವಾದ ಹರಿದ್ರ ಕಾಂತಿಯಿಂದ ಶೋಭಿತಳಾಗಿರ್ತಾಳೆ. ಆದ್ರಿಂದ ಹಾಲಿನ ಕೆನೆಯ ಬಣ್ಣದ ರೀತಿಯಾಗಿ ಇರ್ತಾಳೆ. ಆದ್ರಿಂದಾಗಿ ಅವಳಿಗೆ ಗೌರಿ ಅಂತ ಹೆಸರು. ಅದೇ ಪುಲ್ಲಿಂಗದಲ್ಲಿ ಗೌರ ಅಂತ ಆಗತ್ತೆ. ಸೊ ಗೌರಿ ಅಂತ ಆ ದೇವಿಯನ್ನ ನಾವೆಲ್ಲ ಪೂಜೆ ಮಾಡ್ತೀವಿ. ಗೌರಿ ಯಾರು? ಶಿವನ ಮಾಡದಿ. ನಮಗೆಲ್ಲ ಗೊತ್ತಿದೆ ಗೌರಿ ಬಗ್ಗೆ, ಗಣಪತಿ ಬಗ್ಗೆ ಹೊಸ ಪರಿಚಯ ಯಾರಿಗೂ ಬೇಡ. ಆದರೆ ಗೌರಿಯನ್ನ ಶಿವನ ಮಡದಿಯಾಗಿ ಎಲ್ಲ ಸೌಭಾಗ್ಯಗಳನ್ನು ಕೊಡುವಂತಹ ದೇವತೆಯಾಗಿ ಈ ಭಾರತದಲ್ಲಿ ಪೂಜೆ ಮಾಡ್ಕೊಂಡು ಬಂದಿರುವಂಥದ್ದು. ಗೌರಿಯನ್ನ ಯಾವ ರೀತಿಯಾಗಿ ಪೂಜೆ ಮಾಡ್ತೀವಿ ಅಂತ ಅಂದರೆ ಎಲ್ಲ ರೀತಿಯ ಸೌಭಾಗ್ಯವನ್ನು ವೃದ್ಧಿ ಮಾಡುವ ದೇವತೆಯಾಗಿ, ನಮ್ಮಲ್ಲಿ ಇರುವಂತಹ ಎಲ್ಲ ಸೌಭಾಗ್ಯಗಳನ್ನು ವೃದ್ಧಿ ಮಾಡುವಂತಹ ದೇವತೆಯಾಗಿ ಆ ಗೌರಿಯನ್ನು ಪೂಜೆ ಮಾಡುವಂತಹ ಸಂಪ್ರದಾಯ ಈ ಭಾರತದಲ್ಲಿ ಬಂದಿದೆ.